ನಮ್ಮ ಬಿಜೆಪಿ ಸರ್ಕಾರವಿದ್ದಾಗ ಒಳ ಮೀಸಲಾತಿಯನ್ನು ಶಿಫಾರಸು ಮಾಡಲಾಗಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಿ ಆದೇಶವನ್ನು ಜಾರಿ ಮಾಡುವಂತೆ ಆದೇಶ ಮಾಡಿದೆ. ಆದರೆ ಕಾಂಗ್ರೆಸ್ನವರು ಒಳ ಮೀಸಲಾತಿ ವಿರೋಧ ಮಾಡುತ್ತಿದ್ದಾರೆಂದು ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಪಡೆದ ಮಕ್ಕಳು ವಿದ್ಯಾವಂತರಾಗಿ ಬಂದರೆ ವೋಟ್ ಬ್ಯಾಂಕ್ ಇರುವುದಿಲ್ಲ ಎಂಬ ಭಯವಿದೆ. ಇಂತಹ ಭಯದಿಂದ ಒಳ ಮೀಸಲಾತಿ ವಿರೋಧಿಸುತ್ತಿದ್ದಾರೆಂದು ಹೇಳಿದರು. ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಗೆ ನಾವು ಶಿಫಾರಸು ಮಾಡಿದ್ದನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿ, ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಮಾಡಿದ್ದು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿ, ನರೇಂದ್ರ ಮೋದಿಜಿ ಅವರು ಸರ್ಕಾರ ಒಪ್ಪಿ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆಗಿದೆ ಒಳ ಮೀಸಲಾತಿ ಆಗಬೇಕು. ಒಳ ಮೀಸಲಾತಿಗೆ ಇವತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ, ಒಳ ಮೀಸಲಾತಿ ಸೌಲಭ್ಯ ಪಡ್ಕೊಂಡು ಇವ್ರ ಮಕ್ಕಳು ಮುಂದೆ ಬಂದ್ರಂದ್ರೆ, ವಿದ್ಯಾವಂತರಾದ್ರಂದ್ರೆ, ಬುದ್ಧಿವಂತರಾದ್ರಂದ್ರೆ, ಉದ್ಯೋಗಸ್ಥರಾದ್ರಂದ್ರೆ ನಾಳೆ ಕಾಂಗ್ರೆಸ್ಸಿಗೆ ವೋಟ್ ಬ್ಯಾಂಕ್ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರಬೇಕು ಅನ್ನೋ ಒಂದು ದುಷ್ಟ ವಿಚಾರದಿಂದ ಕಾಂಗ್ರೆಸ್ನವರು ಇವತ್ತು ಒಳ ಮೀಸಲಾತಿಯನ್ನು ಮಾಡ್ತಾ ಇದ್ದಾರೆ. ಅವರು ಪ್ರಣಾಳಿಕೆ ಒಳಗೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 2023 ಮೇದಲ್ಲೇನು ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂತ ಹೇಳಿದರು. 5 ಗ್ಯಾರಂಟಿ ಮಾಡಿದರು. ಅದರ ಒಳ ಮೀಸಲಾತಿ ಮಾಡಲಿಲ್ಲ. ಒಳ ಮೀಸಲಾತಿ ಮಾಡದೇ ಇರೋದಕ್ಕೆ ಕಾರಣ ದಲಿತ ವಿರೋಧಿ ನೀತಿ. ಅದಕ್ಕಾಗಿ ಒಳ ಮೀಸಲಾತಿಯನ್ನು ಕೂಡ ಮಾಡ್ತಾ ಇಲ್ಲ. ಇದನ್ನ ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಳಿ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಚಿತ್ರದುರ್ಗ.